ನೋಡಿ, ಈ ವಿಷಯ ಅರ್ಥ ಆಗಬೇಕು ಅಂದಾಗ ನಿಮಗೆ ಕೆಲವೊಂದು ಎಕ್ಸಾಂಪಲ್ಸ್ನ ಕೊಡ್ತೀನಿ. ನಾವೆಲ್ಲ ಉಡುಪಿಗೆ ಹೋಗ್ತೀವಿ. ಅಲ್ಲಿ ಶ್ರೀಕೃಷ್ಣನ ಪ್ರತಿಮೆಯನ್ನು ಅಥವಾ ವಿಗ್ರಹನ ನೋಡಿ ನಮಸ್ಕಾರ ಮಾಡ್ತೀವಿ. ಶ್ರೀರಂಗಂಗೆ ಹೋಗ್ತೀವಿ, ಅಲ್ಲಿ ರಂಗನಾಥ ಸ್ವಾಮಿಯ ವಿಗ್ರಹ ನೋಡಿ ನಮಸ್ಕಾರ ಮಾಡ್ತೀವಿ. ಅದೇ ರೀತಿ ಅಯೋಧ್ಯೆಗೆ ಹೋದಾಗ ಅಲ್ಲಿ ಬಾಲರಾಮನ ವಿಗ್ರಹವನ್ನು ನೋಡಿ ನಮಸ್ಕಾರ ಮಾಡ್ತೀವಿ. ನಾವು ಯಾವತ್ತಾದರೂ ಉಡುಪಿಗೆ ಹೋದಾಗ ಅಲ್ಲಿರುವ ವಿಗ್ರಹ ರಾಮನ ವಿಗ್ರಹ ಅಂತ ನಮಸ್ಕಾರ ಮಾಡಿದ್ದೀವ? ಅಯೋಧ್ಯೆಗೆ ಹೋದಾಗ ಅಲ್ಲಿ ರಾಮ ಇಲ್ಲ, ಕೃಷ್ಣನ ವಿಗ್ರಹ ಅಂತ ನಮಸ್ಕಾರ ಮಾಡಿದ್ದೀವ? ಯಾವುದೇ ಕಾರಣಕ್ಕೂ ನಾವು ಹಾಗೆ ಮಾಡೋದಿಲ್ಲ. ಯಾಕೆಂದರೆ ನಮಗೆ ಸ್ಪಷ್ಟವಾಗಿ ಗೊತ್ತಿದೆ ಯಾವ ಯಾವ ಕ್ಷೇತ್ರಗಳಲ್ಲಿ ಭಗವಂತ ಯಾವ ಯಾವ ರೂಪದಲ್ಲಿ ನೆಲೆಸಿರ್ತಾನೆ ಅನ್ನೋದನ್ನು ನೋಡಿಕೊಂಡೇ ನಾವು ಆ ಕ್ಷೇತ್ರಗಳಿಗೆ ದರ್ಶನಕ್ಕೆ ಹೋಗ್ತೀವಿ ಮತ್ತು ಆಯಾ ರೂಪಗಳನ್ನು ಪೂಜಿಸಿ ಅಲ್ಲಿಂದ ಪುಣ್ಯವನ್ನು ಸಂಪಾದನೆ ಮಾಡ್ಕೊಳ್ತೀವಿ. ಸ್ನೇಹಿತರೆ, ಇದರಿಂದ ನಮಗೆ ಗೊತ್ತಾಗೋ ವಿಷಯ ಏನಂತ ಹೇಳಿದ್ರೆ, ಉಡುಪಿಯ ಶ್ರೀಕೃಷ್ಣ, ಶ್ರೀರಂಗಂನ ರಂಗನಾಥ ಹಾಗೂ ಅಯೋಧ್ಯೆಯ ರಾಮ ಇವರೆಲ್ಲರೂ ವಿಷ್ಣುವಿನ ಅವತಾರವೇ ಆದರೂ ಕೂಡ ಆ ಕ್ಷೇತ್ರಗಳಿಗೆ ಭೇಟಿ ನೀಡಿದಾಗ ನಾವು ಆ ವಿಶೇಷ ರೂಪಗಳಿಗೆ ಮಾತ್ರ ಪೂಜೆ ಸಲ್ಲಿಸಬೇಕಾಗ್ತದೆ. ಅದೇ ರೀತಿ ತಿರುಪತಿಯಲ್ಲಿರುವ ವಿಗ್ರಹ ಶ್ರೀನಿವಾಸನ ವಿಗ್ರಹವೇ ಹೊರತು ಅದು ಯಾವುದೇ ಕಾರಣಕ್ಕೂ ಬುದ್ಧನ ವಿಗ್ರಹ ಆಗಿರಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ನಾವು ತಿರುಪತಿಗೆ ಭೇಟಿ ನೀಡಿದಾಗ ಅಲ್ಲಿರುವ ವಿಗ್ರಹ ಶ್ರೀನಿವಾಸನ ವಿಗ್ರಹ ಅಂತಾನೆ ಪೂಜೆ ಸಲ್ಲಿಸಬೇಕಾಗತ್ತೆ. ಇದು ಶಾಸ್ತ್ರೀಯವಾದ ಕ್ರಮ. ಸ್ನೇಹಿತರೆ, ತಿರುಪತಿ ಭೂಲೋಕದಲ್ಲಿರುವ ವೈಕುಂಠ. ಪ್ರತಿದಿನ ಲಕ್ಷಾಂತರ ಭಕ್ತರು ಅಲ್ಲಿರುವ ವೆಂಕಟೇಶ್ವರನ ವಿಗ್ರಹನ ದರ್ಶನ ಮಾಡೋದಕ್ಕೆ ಬರ್ತಾರೆ. ತಿರುಪತಿ ವೆಂಕಟೇಶ್ವರ ಜಗತ್ತಿನಾದ್ಯಂತ ಅತಿ ಹೆಚ್ಚು ಭಕ್ತರನ್ನು ಹೊಂದಿದ್ದಾನೆ. ಅಂತಹ ಹಿಂದೂಗಳ ಪವಿತ್ರ ಕ್ಷೇತ್ರದ ಬಗ್ಗೆ ಕೆಲವರು ಅಪಪ್ರಚಾರ ಮಾಡೋದಕ್ಕೆ ತೊಡಗಿದ್ದಾರೆ.